ಅದ್ಯಾಕೋ ಸರಿ ಇಲ್ಲ ಅನ್ಸುತ್ತೆ, ಬೇಡ. ಇರ್ಲಿ, ಅದೆಲ್ಲ ಏನ್ ಯೂಸ್ ಇಲ್ಲ ಅನ್ಸುತ್ತೆ, ನೆಸಿಟಿ ಇಲ್ಲ ಅನ್ಸುತ್ತೆ. ಅಂದ್ರೆ ಬಾರಿಗೆ ಹೋಗಿ ಕುಡಿಯೋರು ಮನೇಲೆ ಕುಡ್ಕೊಳ್ಳಿ, ಮನೆಗೆ ಬೇಕು. ಲೇಡೀಸ್ ಇರ್ತಾರೆ ತಾನೆ, ಮಕ್ಳು ಇರ್ತಾರಲ್ಲ, ಅವೆಲ್ಲ ಸರಿ ಇರಲ್ಲ, ನೆಸಿಟಿ. ಅಂದ್ರೆ ಕುಡಿದು ತುಂಬಾ ಜನ ಬಿದ್ದು ರೋಡಲ್ಲೆಲ್ಲ ಬಿದ್ದಿರ್ತಾರೆ ಅಂದ್ಬಿಟ್ಟು ಇದೊಂದು ಒಳ್ಳೇದ್ ಮಾಡ್ತಿದ್ದಾರೆ. ಅದು ಸರಿ ಹೇಳೋದು, ಬಟ್ ಎಲ್ಲಾ ಟೈಮಲ್ಲೂ ಅದು ಸರಿ ಇಲ್ಲ ಅನ್ಸುತ್ತೆ. ಮನೆಗೆ ಬೇಡ ಅಂತೀರ? ಮನೆಗೆ ಬೇಡ. ನಿಮ್ಗೆ ಏನ್ ಅನ್ಸುತ್ತೆ? ನಮಗೂ ಅಷ್ಟೇ, ಮನೆಗೆ ಬೇಡ ಅನ್ಸುತ್ತೆ. ಏನ್ ಕೆಟ್ಟದಾಗ್ಬೋದು ಇದರಿಂದ? ಮನೇಲಿ ಏನೇನು ಅವ್ರು ಮನೇಲಿ ಯಾರು ಇರ್ತಾರೆ ಇರಲ್ಲ, ನೋಡ್ಕೊಂಡು ಕುಡಿಯಲ್ಲ ಅವರು. ಆಮೇಲೆ ಅವ್ರೆಲ್ಲಿ ಇರ್ತಾರೋ ಏನೇನ್ ಮಾಡ್ತಾರೋ ಗೊತ್ತಾಗಲ್ಲ. ಅದಕ್ಕೆ ಕುಡಿಯಂಗಿಲ್ಲ, ಬಾರಿನ ತಗೊಂಡ್ ಕುಡಿದ್ರೆ ಅದೇ ಒಳ್ಳೇದು. ಮನೆಗೆ ಬೇಡ ಅಂತೀರ? ನೆಸೆಸಿಟಿ ಇಲ್ಲ, ನೆಸೆಸಿಟಿ ಇಲ್ಲ, ಅದು ಕುಡಿಯೋದೇ ವೇಸ್ಟ್ ಹೇಳ್ಬೇಕಂದ್ರೆ. ಇದೊಂದು ಗೌರ್ಮೆಂಟ್ ಮಾಡ್ತಿದ್ದಾರೆ, ಸರಿ ಅನ್ಸುತ್ತಂದ್ರೆ? ಏನೋ ಅವ್ರ ಇಷ್ಟ, ನಮಗ್ ಬೇಡ ಅಷ್ಟೇ. ಡ್ರಿಂಕ್ಸ್ ಮಾಡ್ತಾರ ಮನೆಯಲ್ಲಿ. ಏನನ್ಸುತ್ತೆ, ಒಳ್ಳೇದ್ ಅನ್ಸುತ್ತಾ ಕೆಟ್ಟದ್ ಅನ್ಸುತ್ತೆ? ಕೆಟ್ಟದ್ದು. ಏನ್ ಕೆಟ್ಟದಾಗ್ಬೋದು ಅಂದ್ರೆ? ಇವಾಗ ಬಾರ್ಗೆ ಹೋಗಿ ಕುಡಿದು ಅಲ್ಲೆಲ್ಲರೂ ಬಿದ್ದು ಏನೋ ಮಾಡ್ಕೊಂತದ್, ಇವಾಗ ಮನೆಗೆ ಕುಡಿಯೋದೇ ತಪ್ಪಲ್ವಾ ಮೊದ್ಲಾಗಿ, ಎಲ್ಲಿ ಕುಡಿದ್ರೆ? ಓಕೆ, ಬೇಡ ಅಂತೀರ ಇದೊಂದು? ನಿಮ್ಗೆ ಅನ್ಸುತ್ತೆ? ನಮ್ಗೇನ್ ಅನ್ಸುತ್ತೆ, ಕೆಲವೊಂದ್ ಕಡೆ ಥಿಂಕ್ ಮಾಡಿದ್ರೆ ಮನೆಯಲ್ಲೇ ಕುಡಿಯೋದು ಬೆಟರ್ ಅನ್ಸುತ್ತೆ. ಯಾಗೊತ್ತಾ, ಆ ರೋಡಲ್ಲಿ ಬಿದ್ದು ಲೈಟ್ ಕಂಬ, ಗಟ್ರ ದಂಡೆಯಲ್ಲಿ ಅಲ್ಲಿ ಇಲ್ಲಿ ಕುಡಿಯೋದಕ್ಕಿನ್ನೂ ಸರ್ ಮನೇಲಿ ತಂದು ಕುಡಿತಾರೆ. ಅದು ಕೆಲವೊಬ್ರಿಗೆ ಪಕ್ಕದ ಮನೆಯವ್ರಿಗೂ ತೊಂದರೆ ಆಗ್ಲಾರ್ದ, ಸೊ ಅವ್ರ ಮನೇಲಿ ಕುಡ್ಕೊಂಡು ಅವ್ರು ಮಕ್ಕೊಂಡ್ರೆ ಬೆಟರ್. ಇಲ್ಲಾಂದ್ರೆ ಕಂಫರ್ಟೇಬಲ್, ಅವ್ರವರು ಡಿಪೆಂಡ್ಸ್. ಆಜು ಬಾಜು ಮನೇಲಿ ಮಕ್ಳು ಇರ್ತಾರೆ, ಅದರಿಂದ ಮಕ್ಳು ಮನೇಲಿ ಕುಡಿಬೋದು, ಅದು ಒಂದು ಚಾನ್ಸಸ್ ಇದೆ. ಎಲ್ಲಾ ರೀತಿಯಿಂದ ನೋಡಿದ್ರೆ 50 ಮನೇಲಿ ಬೇಡ ಅನ್ಸುತ್ತೆ, 50 ಆಚೆ ಕುಡಿದ್ರೆ ಬೆಟರ್ ಅನ್ಸುತ್ತೆ. ಅವ್ರವ್ರ ಕಂಫರ್ಟೇಬಲ್ಸ್. ಇವಾಗ ತುಂಬಾ ಜನ ಲೇಡೀಸ್ ಕುಡಿಯೋದ್ರಂದ್ರೆ ಅವರು ಬಾರ್ಗೆ ಹೋಗ್ತಾರಲ್ಲ, ಇದರಿಂದ ಅವ್ರಿಗೆ ಬೆನಿಫಿಟ್ ಅಂದ್ರೆ ಯೂಸ್ ಆಗುತ್ತಾ ಅನ್ಸುತ್ತಾ ಸರ್? ಅಂದ್ರೆ ಅಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿ ಮಿಸ್ಬಿಹೇವ್ ಅಲ್ಲಿ ಆಗೋದಿಲ್ಲ, ಸೊ ಮನೇಲಿ ತಂದ್ಕೊಂಡು ಕುಡಿಬೋದು. ಬಟ್ ಮಕ್ಳು ಕಲ್ತು ಬಿಟ್ರೆ ಫ್ಯೂಚರ್ ಹೋಗ್ಬಿಡುತ್ತೆ, ತುಂಬಾ ಕುಡಿಯೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ನಮಗನ್ಸಿದ ಮಟ್ಟಿಗೆ ಡ್ರಿಂಕ್ ಅವಾಯ್ಡ್ ಮಾಡೋದು ಬೆಟರ್. ಇನ್ನು ಈ ತರದ ಫೆಸಿಲಿಟೀಸ್ ಬೇಡ ಅಂತೀರಾ? ಬೇಡ ಅಂತೀವಿ ಸರ್. ಯಾಕೆ ಗೊತ್ತಾ, ಅದರಿಂದ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ, ಚಿಕ್ಕ ಮಕ್ಳು ಅದನ್ನ ಹ್ಯಾಬಿಟ್ ಆಗ್ಬಿಡುತ್ತೆ. ಕುಡಿಲಾರ್ದು ಈಗ ಏಜ್ ಗ್ರ್ಯಾಂಡ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರೂ ಇವ್ರ ಜೊತೆ ಕಂಪನಿ ಕೊಟ್ಕೊಂತ ಇದೇ ಆಗ್ಬಿಡುತ್ತೆ. ಆಮೇಲೆ ಏನಾಗ್ಬಿಡುತ್ತೆ, ಮನೆಯಲ್ಲಿ ಹೊಡೆದಾಡೋದು, ಜಗಳ ಆಗೋದು, ಸೊ ಈ ತರ ಇರುತ್ತೆ. ಬಟ್ ಡ್ರಿಂಕ್ ಆ ತರ ಆ್ಯಪಲ್ಲಿ ನನಗನ್ಸಿದ ಮಟ್ಟಿಗೆ ರಾಂಗ್ ಅನ್ಸುತ್ತೆ ಸರ್, ಬೇಡ ಅನ್ಸುತ್ತೆ. ಆ ಥರ ಮಾಡಿದ್ರೆ ಇನ್ನು ಜನಗಳಿಗೆ ಇನ್ನೂ ಒಳ್ಳೇದಾಗ್ತಿತ್ತು. ಡಿಸ್ಕೌಂಟ್ ಏನೂ ಇಲ್ವಾ ಅದ್ರಲ್ಲಿ? ಅಲ್ಲ, ಅದೆಲ್ಲ ಇನ್ನೂ ಗೊತ್ತಿಲ್ಲ. ಮನೆಗೆ ಒಳ್ಳೇದು ತಂದ್ಕೊಟ್ರೆ ಒಳ್ಳೇದು ಅನ್ಸುತ್ತೆ ನಿಮಗೆ? ಮನೆಗೆ ವಯಸ್ಸಾದವ್ರು ತಗೊಂಬಂದ್ ಕೊಟ್ರೆ ಒಳ್ಳೇದು. ನಮ್ಮಂತವ್ರಿಗೆಲ್ಲ ಏನೂ ಇಲ್ಲ, ನಮ್ಗೆ ಆ ಥರ ಎಲ್ಲ ಏನೂ ಇಲ್ಲ. ನಾವಾದ್ರೆ ಬಾರ್ಗಳಿಗೆ ಹೋಗಿ ಕುಡಿಬೋದು. ಅವರಾದ್ರೆ ವಯಸ್ಸಾದವರು ಪಾಪ ಬರೋಕ್ಕಾಗಲ್ಲ. ವಯಸ್ಸಾದವ್ರು ಮುದುಕಿರು ಇರ್ತಾರೆ, ಅಜ್ಜರ್ದಿರು ಇರ್ತಾರೆ, ಅವ್ರಿಗೆ ಚಳಿಗೆ ಇರೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಮಳೆನಲ್ಲಿ ಬರೋಕ್ಕಾಗಲ್ಲ. ಅವ್ರಿಗೆ ಸರ್ವಿಸ್ ಮಾಡಿದ್ರೆ ಇನ್ನೂ ಒಳ್ಳೇದು. ಮನೆಗೆ ತಂದ್ಕೊಟ್ರೆ ಒಳ್ಳೇದು. ನಿಮ್ಗೆ ಅನ್ಸುತ್ತೆ ಮನೆಗೆ ತಂದ್ಕೊಟ್ರೆ? ಅಲ್ಲ, ಏನ್ ಅನ್ಸುತ್ತೆ, ಒಳ್ಳೇದು ಅನ್ಸುತ್ತಾ? ಒಳ್ಳೇದು, ಮನೆಗೆ ತಂದ್ಕೊಟ್ರೆ ಒಳ್ಳೇದು. ಸ್ವಲ್ಪ ಡಿಸ್ಕೌಂಟ್ ಇದ್ರೆ ಪರವಾಗಿಲ್ಲ. ನಮ್ಮಂತವ್ರು ಹೋಗಕ್ಕಾಗಲ್ಲ, ಲೇಡೀಸು, ವಯಸ್ಸಾದವರು ಎಲ್ಲ ಮನೆಗೆ ತಂದ್ಕೊಟ್ರೆ ಪರವಾಗಿಲ್ಲ. ಅಲ್ಲ, ಕುಡಿದಿರೋರು ಕುಡಿಯೋದ್ ಕಲ್ತ್ಕೊಂಡ್ಬಿಟ್ರೆ? ಅದೊಂದು ಇದೆಯಲ್ಲ, ಕುಡಿದಿರೋರು ಕುಡಿಯೋದ್ ಕಲ್ತ್ಕೊಂಡ್ಬಿಟ್ರೆ ಅದು ಮನೆಗಳೆಲ್ಲ. ಇವಾಗ ಹೆಂಗಿದ್ರು ಲೇಡೀಸ್ ಬಾರ್ಗೆ ಹೋಗಲ್ಲ, ಈಗ ಮನೆಗೆ ತಂದ್ಕೊಟ್ರೆ ಕುಡಿಯೋ ಸ್ಟಾರ್ಟ್ ಮಾಡ್ಬಿಡ್ತಾರಲ್ವಾ? ಅವರು ಸ್ಟಾರ್ಟ್ ಮಾಡ್ಬಿಟ್ರು, ಗಂಡಸು ಸ್ಟಾರ್ಟ್ ಮಾಡಿ, ಅವರು ಲೇಡೀಸ್ ಸ್ಟಾರ್ಟ್ ಮಾಡಿ ಸಂಸಾರ ಹೆಂಗೆ ಏನ್ ಮಾಡೋದು? ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನ್ ಹೇಳೋದು ಸರ್ಕಾರಕ್ಕೆ, ಅವರೇ ಹೇಳ್ಬೇಕು ಯಾವ್ದು ನಮ್ಗೆ. ನಿಮ್ಗೆ ಏನ್ ಅನ್ಸುತ್ತೆ, ಒಳ್ಳೇದು ಅನ್ಸುತ್ತಾ ನಿಮ್ಗೆ? ನಮ್ಗೆ ಒಳ್ಳೇದು ಅನ್ಸುತ್ತೆ. ಬಾಕಿ ಅವ್ರಿಗೆಲ್ಲ ಗಂಡಸರು ಅವ್ರ ಯಜಮಾನ್ರು ದುಡ್ಕೊಂಡು ಸಾಯಂಕಾಲ ತಗೊಂಡ್ ಕುಡಿತಿದ್ರು. ಇದು ತಂದು ಕೊಟ್ಬಿಟ್ರೆ ಮನೆಗೇನೆ ಹೆಂಗಸರು ಏರಿಕಂದ್ರೆ ಗಂಡಸು ಇರುವಾಗ ಎಲ್ಲ ಅವ್ರು ಇದು ಮಾಡೋದು, ಲೇಡೀಸ್ ಏನ್ ಮಾಡಲ್ವಲ್ಲ. ಒಳ್ಳೇದು ಒಳ್ಳೇದು ಅನ್ಸುತ್ತಾ? ಇವಾಗ ಮನೆಗೆ ತಂದು ಕೊಡ್ತಾರೆ, ಒಳ್ಳೇದಲ್ವಾ? ಅಲ್ಲ, ಗಂಡಂದ್ರು ಬಾರ್ಗೆ ಹೋಗಿ ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ಬಿದ್ದು ಒದಾಡ್ತಾರೆ ಅಂದ್ಬಿಟ್ಟು ಮನೆಗಂತೂ ಬೇಡ. ಈಗ ಮನೆಗೆ ತಂದ್ಕೊಟ್ರೆ ಅಯ್ಯೋ ಬೇಡಪ್ಪ, ಬಿಟ್ಬಿಟ್ರೆ ಸಾಕಂತ ಮನ್ಯಾಗ ಬೇರೆ. ಅಲ್ಲ, ಗವರ್ಮೆಂಟ್ ಇದು ಮಾಡ್ತಾ ಇದಾರೆ, ಏನ್ ಹೇಳ್ತೀರಾ? ಬೇಡ, ಎಣ್ಣೆನೆ ಬೇಡ, ಎಣ್ಣೆನೆ ಬೇಡ. ಏನಮ್ಮ ಪೊಲೀಸ್ ಕೆಲಸ ಬಿಟ್ಬಿಟ್ಟು ಆಗಿದ್ರೆ ಅಲ್ಲ, ಗವರ್ಮೆಂಟ್ ಇದ ಒಂದು ರೂಲ್ಸ್ ಮಿಲಿಟರಿ ಕೆಲಸ ಬರುತ್ತಲ್ವಾ, ಒಳ್ಳೇದಾಗುತ್ತಾ ಜನರಿಗೆ ಅಂತ ಈ ತರ ಮಾಡಿದ್ರೆ? ತಪ್ಪಾನೆ, ಮನೆ ಕೊಡ ಇನ್ನೂ ತಪ್ಪೆ. ಅಯ್ಯೋ ಬೇಡ ಸ್ವಾಮಿ, ಅದ್ ನಿಲ್ಸ್ಬಿಟ್ರೆ ಸಾಕು ನಮ್ಗೆ.
ನಮ್ ಜೀವನ ಸರಬೇಕು ನಿಲ್ಸೇ ಬಿಡ್ಬೇಕು. ನರಕ ತೋರ್ತಾರ ಕಣಪ್ಪ, ನರಕ ನಾವು ಕುಡ್ಕೋ ಸಲಹೆ ಮಾಡಿ ಮಾಡಿ ಅನ್ಭವಿಸೋದು ಓಕೆ ಸಾಕು.